ಯಾವುದೋ ಬೀಗದ ಕೈ ವಿಶಾಲಕ್ಷಮ್ಮ ತಾಯಿ ಹತ್ರ ಭದ್ರವಾಗಿರ್ತೀನಿ. ಎಲ್ಲಿ ಸಿಕ್ತು? ಇವೆರಡು ಲಕ್ಷ್ಮೀಪುರ ಕಾಡಲ್ಲೇ ಸಿಕ್ಕಿದ್ದು. ಆದ್ರೆ ಈಗ ಇದ್ರ ಮೇಲೆ ಆ ಜಾಸ್ಮಿನ್ ಅಮ್ಮೋರು ದುರಂದರ ಅಮ್ಮೋರು ಕಣ್ಬಿದ್ದಿದೆ. ಇದರಿಂದ ಏನು ಉಪಯೋಗ ಗೊತ್ತಿಲ್ಲ ಶಿವ. ಇದು ನನ್ನ ಕೈಗೆ ಸಿಕ್ಕಿದೆ ಅಂದ್ರೆ ತುಂಬಾ ಮುಖ್ಯವಾದ ಕೆಲಸನೇ ಆಗ್ತಿರ್ಬೇಕು. ಅಷ್ಟೇ ಬಿಡು. ಆ ರಾಕ್ಷಸರು ಕಣ್ಣು ಬಿದ್ದಿದೆ ಅಂದ್ರೆ ಇದಕ್ಕೆ ತುಂಬಾ ಬೆಲೆ ಇದ್ದೇ ಇರತ್ ನೈನಿ. ಹುಷಾರಾಗಿಟ್ಕೋ. ನನ್ನ ಸೆರ್ಗಲ್ಲಿ ಕಟ್ಕೊಂಡೇ ಇದ್ದೆ. ಅನುಮಾನ ಬಂದು ಇದನ್ನ ತೆಗೆದು ಎಲೆ ಅಡ್ಕೆಲ್ ಕಟ್ಕೊಂಡೆ. ಅವ್ರು ಬಿಚ್ಚಿದ ತಕ್ಷಣ ಗಾಬರಿ ಆಗ್ಬಿಟ್ರು. ಅವ್ರ ಬಾಯಿ ತೆಗೆದಾಗ ಅವ್ರ ಬಾಯಲ್ಲಿ ಮಣ್ಣು ಹಾಕ್ಬೇಕಿತ್ತು. ಸ್ವಲ್ಪ ಕಣ್ಣಿಗೆ ಬಿದ್ದು ಕಣ್ಣು ಉರಿತಾ ಇದೆ ಅಂತ ಮೂಲೆಯಲ್ಲಿ ಕುತ್ಕೋತಿದ್ರು. ಸರಿ ಬಿಡು, ಇದಂತೂ ಅವ್ರ ಕೈ ಸೇರ್ಲಿಲ್ವಲ್ಲ. ಅಮ್ಮ ವಿಶಾಲಾಕ್ಷಮ್ಮ ತಾಯಿ, ಈ ಬೀಗದ ಕೈನ ನಿನ್ನ ಹತ್ರನೇ ಇಡ್ತಿದ್ದೀನಿ. ಇದನ್ನ ಹುಷಾರಾಗಿ ನೋಡ್ಕೊಮ್ಮ. ನಾನ್ ಕೂಡ ನೋಡ್ತಾ ಇರ್ತೀನಿ ಬಿಡು ನೈನಿ. ಗಾಯತ್ರಿ ಅಮ್ಮೋರು ಬಂದು ಇದು ಯಾವ ಕೆಲ್ಸಕ್ಕೆ ಬರುತ್ತೆ ಅಂತ ಹೇಳೋವರೆಗೂ ಹುಷಾರಾಗಿ ನೋಡ್ಕೊಂಡ್ರೆ ಸಾಕು ಶಿವ. ಹಾಗೆ ನಂಗೆ ಯಾರ ಮೇಲಾರು ಅನುಮಾನ ಬಂದ್ರೆ ನಾನೇನ್ ಕರಿತೀನಿ. ನೀನ್ ಹೋಗಿ ನಿನ್ ಕೆಲ್ಸ ನೋಡ್ಕೋ. ಹೋಗು. ಯಾವಾಗ ನೋಡಿದ್ರು ಆ ಜಾಸ್ಮಿನ್ ಚಿಕ್ಕ ಯಜಮಾನ್ರನ್ನ ಬುಟ್ಟಿಗೆ ಹಾಕೊಳ್ಳೋಕೆ ನೋಡ್ತಿರ್ತಾಳೆ. ಆ ಬಾಳಿನ ಸಿಪ್ಪೆ ಮೇಲೆ ಬಿದ್ದಿದ್ದೇನು, ಸಾರಿ ಅಂತ ಪೂರಿ ಅಂತ ವಯಾರದಿಂದ ಹೇಳಿದ್ದೇನು, ಅವಳ ಮನ್ಸಲ್ಲಿ ಬೇರೆ ಏನೋ ಇದೆ. ಅದಕ್ಕೆ ನಾನೇ ಮೊದ್ಲು ಹೋಗಿ ಚಿಕ್ಕ ಯಜಮಾನ್ರೆ ನೀವಂದ್ರೆ ನಂಗೆ ಇಷ್ಟ ಅಂತ ಹುಚ್ಚಿ ತರ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಚೆನ್ನಾಗಿರತ್ತಲ್ವಾ? ಆಗಿದ್ದಾಗ್ಲಿ, ನಾನು ಹೇಳ್ತೀನಿ. ಯಾರು ಇಲ್ಲ ಅಲ್ವಾ? ಒಳ್ಳೇದಾಯ್ತು, ಇದೇ ಸರಿಯಾದ ಟೈಮು. ಮಾಮ್ ಮಾಮ್ ಅಯ್ಯೋ, ಈಗ ತಾನೇ ನೋಡಿದ್ನಲ್ಲ, ಅಷ್ಟು ಬೇಗ ಎಲ್ಲಿ ಹೋದ್ರು? ಮಿಂಚುಳ ತರ ಒಂದೇ ಜಾಗದಲ್ಲಿ ಇರಲ್ವಲ್ಲ. ಇಲ್ಲಿದ್ಯಾ ನನ್ ಚಿಕ್ಕ ಯಜಮಾನ? ಬರ್ತೀನಿ, ನನ್ ಪ್ರೀತಿ ಬಗ್ಗೆ ಹೇಳ್ತೀನಿ. ದೇವ್ರೆ ದೇವ್ರೆ ದೇವ್ರೆ, ನಿಮ್ಗೊಂದು ವಿಷಯ ಹೇಳ್ಬೇಕು ಅಂತಿದ್ದೀನಿ. ಮೊದಲು ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ, ಅದಾದ್ಮೇಲೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ಅದೇನು ಅಂತ ಹೇಗೆ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಆದ್ರೆ ನನಗೆ ಗೊತ್ತಿರೋ ತರ ನಿಮ್ಗಿಷ್ಟ ಆಗೋ ತರ ಹೇಳ್ತೀನಿ. ಗ್ರಾಮರ್, ಅದೇ ಏನಾದ್ರೂ ಗ್ಲಾಮರ್ ಮಿಸ್ಟೇಕ್ ಇದ್ರೆ ಸರಿ ಮಾಡಿ. ನೀವಂದ್ರೆ ತುಂಬಾ
ತುಂಬಾ ಗೌರವ. ನಿಮ್ಮೇಲ್ ನನ್ಗೆ ತುಂಬಾ 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 ಅಭಿಮಾನ ಕೂಡ. ನಿಮ್ ಮಾತು, ನಿಮ್ ನಡವಳಿಕೆ, ನಿಮ್ ಒಳ್ಳೆತನ ಎಲ್ಲ ಎಲ್ಲ ನಂಗೆ ತುಂಬಾ ಇಷ್ಟ ಆಯ್ತು. ನಾನಿನ್ನೂ ಹೇಳ್ಬೇಕು ಅಂತಂದ್ರೆ ನಿಮ್ಮನ್ನ ಸುಮನಾ 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 ವಿಷಯ ಹೇಳಬೇಕು ಅಂತ ಬಂದು ಹೇಳಬೇಕಾಗಿರೋ ವಿಷಯನೇ ನೆನೆಸಿ ಹಿಂಡ್ಬಿಟ್ಟು ಒಣಗಾಕಿ ಮತ್ತೆ ನೀರಲ್ಲಿ ನೆನೆಸಿ ಎದ್ದು ಬಿದ್ದು ಈ ಸಲನಾದರೂ ವಿಷಯನ ಹೇಳಬೇಕು ಅಂತ ಕಷ್ಟಪಟ್ಟು ಬರ್ತಿರೋ ನಾಚಿಕೆನ ಕಂಟ್ರೋಲ್ ಮಾಡಿಕೊಂಡು ಇಷ್ಟು ಕಷ್ಟಪಡ್ತಿರೋ ಚಿಕ್ಕ ಹುಡುಗಿ ನೀನು. ಏನು ಹೇಳಬೇಕು ಅಂತ ಬಂದ್ಯೋ ನನಗಂತೂ ಅರ್ಥ ಆಗಲಿಲ್ಲ ಸುಮನಾ. ಇಲ್ಲಿದ್ದಿದ್ ನೀವಾ? ಇನ್ಯಾರಿರ್ತಾರೆ? ಸುಮನಾ, ಇಲ್ಲೇನ್ ಮಾಡ್ತಿದ್ಯಾ ನೀನು? ಏನೂ ಇಲ್ಲ ಅಕ್ಕ, ಸ್ವಲ್ಪ ಕನ್ಫ್ಯೂಸ್ ಆದೆ. ಏನ್ ಹೇಳಬೇಕು ಅಂತಿದ್ಯೋ, ಯಾರಿಗೆ ಹೇಳಬೇಕು ಅಂತಿದ್ಯೋ ಮೊದಲು ಕ್ಲಾರಿಟಿ ತನ್ಕೋ. ಸಾರಿ ಬಾವಾ. ಮೇಡಮ್, ನೀನು ಅಮಾಯಕಿ ಆದರೆ ನಿನ್ನ ತಂಗಿದಾಳಲ್ಲ ಗಾಬರಿ ಪಾಡೋದ್ರಲ್ಲಿ ಎತ್ತಿದ ಕೈ. ಏನು ಹೇಳಕ್ಕೆ ಹೊರಟಿದ್ದಾಳೋ ಅವಳಿಗೆ ಗೊತ್ತಿಲ್ಲ. ನನಗೂ ಅದು ಇವಾಗಲೇ ಗೊತ್ತಾಗ್ತಿದೆ ಯಜಮಾನ್ರೆ. ನೀವು ಈ ಕಾಫಿ ಕುಡೀರಿ, ನಾನು ಈಗಲೇ ಬಂದೆ. ಇನ್ನೂ ಜಾಸ್ತಿ ಆಗುತ್ತೆ. ಕೂಲ್ ಜೆಸಿ, ಗಾರ್ಡ್ ಜೇಬಲ್ 500 ರೂಪಾಯಿ ಇಟ್ಟರೆ ಮೊಬೈಲ್ ಕೊಡ್ತಾನೆ. ನೀನು ಬಂದಾಗ ಅವನಿಗೆ ಕೊಡು. ಬರ್ತೀನಿ. ನನಗೂ ನಿನ್ನ ಜೊತೆ ಮಾತಾಡೋದಕ್ಕೆ ತುಂಬ ವಿಷಯ ಇದೆ. ನೈನಿ ಇಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದಾಳೆ. ಗಿಡ ಆಗಿದ್ದಾಗಲೇ ಕಟ್ ಮಾಡಿ ಬಿಸಾಕ್ಬೇಕಿತ್ತು. ಈಗ ಹೆಮ್ಮರ ಆಗೋಗಿದ್ದಾಳೆ. ಆ ನೈನಿಯಿಂದಾನೇ ನಾನಿವತ್ತು ಜೈಲಲ್ಲಿ ಕೂತಿರೋದು. ನಮ್ಮಿಬ್ರು ಕಲ್ಲಿಗೂ ಒಂದೇ ಹಕ್ಕಿಯಾಗಿ ಆ ನೈನಿ ಸಾಯ್ಬೇಕು. ಅದು ಹೇಗೆ ಅನ್ನೋದನ್ನ ಪ್ಲಾನ್ ಮಾಡು. ನಾನು ಬರ್ತೀನಿ. ನೀನು ಇಲ್ಲಿಗೆ ಬರೋದು ಯಾರಿಗೂ ಗೊತ್ತಾಗಬಾರ್ದು. ಅದನ್ನ ನಾನು ನೋಡ್ಕೋತೀನಿ ಬಿಡು. ನಿನಗೋಸ್ಕರ ವೆಯ್ಟ್ ಮಾಡ್ತಿರ್ತೀನಿ. ಓಕೆ, ಸಿ ಯು. ಈ ಮುಳ್ಮಿನ್ ಜಾಸ್ಮಿನ್ನು ಏನೋ ಸಂಚ್ ಹಾಕ್ತಿದ್ದಾರೆ ಅನ್ಸತ್ತೆ. ನಂಗೆ ಅನುಮಾನ ಬರ್ತಿದೆ. ಇವಳನ್ನ ಫಾಲೋ ಮಾಡೋವರೆಗೂ ಅದೇನು ಅಂತ ಗೊತ್ತಾಗಲ್ಲ. ಯಾರ ಜೊತೆ ಮಾತಾಡ್ತಾ ಇದ್ದಾಳೋ, ಎಲ್ಲಿಗೆ ಹೋಗ್ತಾ ಇದ್ದಾಳೋ ಅಂತ ತಿಳ್ಕೋಬೇಕು. ಇಲ್ಲಿದ್ದೀರಾ?
ಮಾಡ್ತೀನಿ ತಡಿ. ಚಿಕ್ಕೇಜ್ಮನ್ರೆ, ಇದು ಅನ್ಯಾಯ, ಅಕ್ರಮ, ಅನಿಷ್ಟ, ದುರದೃಷ್ಟ. ನೀನ್ ಇಲ್ಲಿರೋದ? ಅದ್ ಹಾಗಲ್ಲ ಚಿಕ್ಕೇಜ್ಮನ್ರೆ, ನೀವ್ ಹಾಕೊಂಡಿರೋ ಟೀ ಶರ್ಟ್ ಬಗ್ಗೆ ಹೇಳ್ತಿರೋದು. ಚೆನ್ನಾಗೇ ಇದೆಯಲ್ಲ, ಎಲ್ಲೂ ಹರಿದಿಲ್ಲ. ಮೊನ್ನೆ ಯುಗಾದಿಗೆ ತಾನೇ ತಗೊಂಡಿದ್ದು, 2 ಸಲನೂ ಹೋಗ್ದಿಲ್ಲ. ಸ್ವಲ್ಪ ಇದ್ದಿದ್ರೆ ನಮ್ಮ ಅಕ್ಕ ನನ್ನೇ ಹೋಗಿತ್ತಿದ್ಲು. ಏನಾಯ್ತು? ನೀವ್ ಈ ಟೀ ಶರ್ಟ್ ಹಾಕೊಂಡಿದ್ದೀರಲ್ಲ ಅದಕ್ಕೆ. ನಾನು ಈ ಟೀ ಶರ್ಟ್ ಹಾಕೊಂಡಿದ್ರಿಂದ ನೈನೇ ಅದಕ್ಕೆ ನಿನಗೆ ಬೈದ್ರಾ? ಯಾಕೆ? ಇದೇ ತರದ್ದು ನಮ್ ಭಾವನ ಹಾಕೊಂಡಿದ್ರು ಅದಕ್ಕೆ. ಬ್ರೋ, ಸೇಮ್ ಕಲರ್ ಟೀ ಶರ್ಟ್ ಹಾಕೊಂಡ್ರೆ ನಿನ್ ಬೈತಾರ? ನನಗಂತೂ ಅರ್ಥ ಆಗ್ತಿಲ್ಲ. ಹೆಣ್ಮಕ್ಳು ಭಾವನೆ ನಿಮ್ಗೆ ಯಾವತ್ತೂ ಅರ್ಥ ಆಗಲ್ಲ ಬಿಡಿ. ಈ ಹುಡುಗರು ಇದ್ದಾರಲ್ವಾ, ಯಾವಾಗ್ಲೂ ಇಷ್ಟೇ. ಹಲೋ 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 ಹಲೋ, ಹಳ್ಳಿ ಹಾಲ್ ಬಾಯ್, ನೀನೇನ್ ಮಾತಾಡ್ತಾ ಇದೆಯೋ ಅದೇ ಅರ್ಥ ಆಗ್ತಿಲ್ಲ. ಅಂತದ್ರಲ್ಲಿ ಆವೇದನ ಆಕ್ರಂದನ ಅಂದ್ರೆ ನನಗೇನು ಅರ್ಥ ಆಗುತ್ತೆ? ನಿಮ್ ಹತ್ರ ನಾನೊಂದ್ ವಿಷಯ ಹೇಳೋಣ ಅಂತ ಬಂದ್ರೆ ನೀವಲ್ಲಿರ್ಲಿಲ್ಲ. ಏನ್ ಹೇಳ್ಬೇಕು ಅನ್ಕೊಂಡೆ? ನನಗ್ ಹೇಳ್ಬೇಕು ಅನ್ಸ್ತಿಲ್ಲ, ನನಗ್ ಮೂಡಿಲ್ಲ. ಅಮ್ಮ ತಾಯಿ, ನೀನೇನ್ ಹೇಳ್ಬೇಕು ಅನ್ಕೊಂಡಿದೀಯೋ ಅದನ್ನ ಹೇಳ್ಬೇಕು ಅನಿಸ್ದಾಗ ನನಗೆ ಹೇಳಿದ್ರೆ ನಾನು ಕೂಡ ಆರೋಗ್ಯವಾಗಿರ್ತೀನಿ ಅಂತ ನನಗನ್ನಿಸ್ದಾಗ ನಾನು ನಿನಗೆ ಹೇಳ್ತೀನಿ. ಅವಾಗ ನೀನ್ ಏನ್ ಹೇಳ್ಬೇಕು ಅನ್ಕೊಂಡಿದೀಯೋ ಅದನ್ನ ಹೇಳುವಂತೆ. ಚಿಕ್ಕೇಜ್ಮನ್ರೆ, 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 ಚಿಕ್ಕೇಜ್ಮನ್ರೆ. ಸುಮ್ನ ಅಕ್ಕ ಅಕ್ಕ ಅಕ್ಕ, ಬಾ ನಿಧಾನ ಅಕ್ಕ. ಅಷ್ಟು ನಿಧಾನವಾಗಿ ನೀನಿಲ್ವಲ್ಲ, ತುಂಬಾ ಜೋರಾಗಿ ಓಡ್ತಿದ್ಯಲ್ಲ. ನಾನೇನ್ ಮಾಡ್ದೆ ಅಕ್ಕ? ನೀನ್ ಏನ್ ಮಾಡ್ತಿದ್ಯೋ ಅದು ಗೊತ್ತಿಲ್ದೆ ಮಾಡಿದ್ರೆ ಸುಮ್ನಿರ್ಬೋದು, ಆದ್ರೆ ಗೊತ್ತಿದ್ದು ಮಾಡಿದ್ರೆ ನಿನ್ನ ಯಾರು ಕ್ಷಮಿಸಲ್ಲ ಸುಮನ. ಅಯ್ಯೋ, ಅತ್ತೆ ಮನೇಲಿ ಒಂದ್ 5-6 ದಿನ ಆರಾಮಾಗಿರಾಕ್ ಬಿಡ. ಇದು ನನ್ನ ಅತ್ತೆ ಮನೆ, ನಿಂದಲ್ಲ. ನಾನು ಹಾಗೆ ಹೇಳ್ಬೋದು. ಪಟ್ನದಲ್ಲಿ ಬೇರೆಯವ್ರ ಮನೇಲಿ ಇರ್ತೀನಿ ಅಂತ ಹೇಳಿಲ್ಲ, ಹಾಗಂತ ಅಕ್ಕನ ಮನೇಲಿ ಇರ್ತೀನಿ ಅಂತಾನೂ ಹೇಳಲ್ಲ. ನಮ್ ಭಾವನ್ ಮನೇಲಿ ಇರ್ತೀನಿ ಅಂತ ಹೇಳ್ದೆ, ಅದ್ರಲ್ಲಿ ತಪ್ಪೇನಿದೆ? ಬರೀ ಮಾತಾದ್ರೆ ಪರವಾಗಿಲ್ಲ, ಆದ್ರೆ ನಿನ್ ನಡವಳಿಕೆ ಯಾಕೋ ಸರಿ ಅನ್ನಿಸ್ತಿಲ್ಲ. ಹುಚ್ಚುಚ್ಚಾಗ ಆಡದೆ ಸ್ವಲ್ಪ ಹದ್ಬಸ್ತಲ್ಲಿದ್ರೆ ಶಾಸ್ತ್ರಿಗಳ ಮೊಮ್ಮಕ್ಕಳು ಅಂತ ಒಳ್ಳೆ ಹೆಸರಿರುತ್ತೆ. ಈ ಮಾತನ್ನ ತಲೆಯಲ್ಲಿ ಇಟ್ಕೊಂಡು ನೀನ್ ಈ ಮನೇಲಿರು. ನಿಂಗೆ ಹೊಟ್ಟೆ ಕಿಚ್ಚಕ್ಕ. ನಾನು ಕೂಡ ಈ ಮನೆ ಸೊಸೆ ಆದ್ರೆ ನಿನ್ ಗ್ಲಾಮರ್ ಕಡಿಮೆ ಆಗುತ್ತೆ ಅನ್ನೋ ಭಯ. ನನಗ್ ಗೊತ್ತಿಲ್ವಾ ಏನು? ಚಿಕ್ಕೇಜ್ಮನ್ರೆ, conflicts from June to May. Even if I try to leave, you find the words to make me stay. This relationship. ವಾವ್ ಜಸ್ಸಿ, ಎಷ್ಟು ಬ್ಯೂಟಿಫುಲ್ ಆಗಿದ್ಯಾ ಗೊತ್ತಾ? ನಿಮ್ಮಂತವ್ರು ಹೇಳಿದ್ರೆ ತಾನೇ ಆಂಟಿ ಗೊತ್ತಾಗೋದು. ಆ ನೈನಿಗೆ ಸೀರೆ ಮಾತ್ರ ಒಪ್ಪೋದು, ಆದ್ರೆ ನಿನಗೆ ಮಾಡರ್ನ್ ಟ್ರೆಡಿಷನಲ್ ಎಲ್ಲಾನು ಸೂಟ್ ಆಗತ್ತೆ. ನನ್ನ ಪರ್ಸನಾಲಿಟಿ ಹಾಗಿದೆ ಆಂಟಿ. ಜೊತೆಗೆ ಕೊಪ್ ಕೂಡ ಹಾಗೆ ಇದೆ ಬಿಡು. ಹೌದು, ಏನಿದು ಸರ್ಪ್ರೈಸ್? ಎನಿಥಿಂಗ್ ಸ್ಪೆಷಲ್? ಇವತ್ತು ಏಕಾದಶಿ ಆಂಟಿ, ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಮತ್ತೆ ಹೇಳಲೇ ಇಲ್ಲ. ಬಾ, ನಾನು ಬರ್ತೀನಿ. ಬೇಡ ಆಂಟಿ. ವೈ? ಏಕಾದಶಿ ಅಂದ್ರೆ ಒಬ್ರೇ ಹೋಗ್ಬೇಕಂಟಿ. ನಾನು ಯಾವತ್ತೂ ಕೇಳಲಿಲ್ವೇ. ನಮ್ಮನೆ ಶಾಸ್ತ್ರ. ಅದು ಈ ಮನೆಲ್ಲ. ಅಮೆರಿಕ ಅಂತೆ ಕಿವಿಯಲ್ಲಿ ದೊಡ್ಡ ಹೂವಾನೇ ಇಡ್ತಾ ಇದ್ದಾಳೆ. ದೇವಸ್ಥಾನಕ್ಕೆ ಒಬ್ಳೆ ಹೋಗ್ಬೇಕು ಅಂತ ಸುಳ್ಳು ಹೇಳಿದ್ಲು. ಸರಿ ಬಿಡು, ಹುಷಾರಾಗಿ ಹೋಗ್ಬಿಟ್ ಬಾ. ಪ್ರಸಾದನ ಸ್ವಲ್ಪ ಜಾಸ್ತಿನೇ ತಗೊಂಡ್ ಬಾ. ಓಕೆ ಆಂಟಿ, ನಾನು ಹೊರಡ್ಲಾ?
ಒಂದ್ ನಿಮಿಷ. ಲಂಗ ದವಣಿಲಿ ಚಿಕ್ಕ ಹುಡುಗಿ ತರ ಕಾಣಿಸ್ತಿದ್ಯಾ? ಒಂದ್ ಫೋಟೋ ತೆಗಿತೀನಿ. ಹಾ, ಒಂದು ಸೆಲ್ಫಿ ಕೂಡ ತಗೊಳ್ಳೋಣ. ಲಸ್ಸಿ ವಿತ್ ಜಸ್ಸಿ ಅಂತ ಸ್ಟೇಟಸ್ ಹಾಕ್ತೀನಿ. ಈ ದುರ್ಗಾ ಆಂಟಿ ಬೇಡ, ನೀವು ನಿಮ್ ಸೆಲ್ಫಿ ಬರೀ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ಸರಿ, ನಾನು ಹೋಗಿ ಬರ್ತೀನಿ ಆಂಟಿ. ನನ್ಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊ. ಓಕೆ ಆಂಟಿ. ಯಾ, ಓಕೆ. ಓಕೆ, ಆ ಫೈಲ್ ಅಲ್ಲ, ಅದು ತುಂಬ ಹಳೆ ಫೈಲ್ ಅಲ್ವಾ? ಐ ಯು ಶ್ಯೂರ್? ಅದರಲ್ಲಿದೆಯಾ? ಓಕೆ, ಐ ಕಾಲ್ ಯು ಬ್ಯಾಕ್. ಓಕೆ. ಅಮ್ಮ, ನೀವು ನೀವು ಕಾಲಿಗೆ ಗೆಜ್ಜೆ ಹಾಕ್ಕೊಂಡಿದ್ದೀರಾ ಅಮ್ಮ? ಈ ಫೋಟೋಲಿರೋ ಈ ಕಾಲ್ಗೆಜ್ಜೆನೆ ಹಾವು ಕಾಡಲ್ಲಿ ಹಾವು ಹುತ್ತದಿಂದ ಆಚೆ ಬಂದು ನೈನಿ ಕೈ ಕೊಡ್ತು ಅಮ್ಮ. ಆದರೂ ನಿಮ್ಮ ಕಾಲ್ಗೆಜ್ಜೆ
ಅಲ್ಲಿಗೆ ಹೇಗೆ ಬಂತಮ್ಮ? ಆ ಕಾಲ್ಗೆಜೆಗೆ ಕೀ ಇದೆ ಅಮ್ಮ. ಅಂದ್ರೆ ನೈನಿ ಕೈಗೆ ಸೇರ್ಬೇಕು ಅಂತ ನೀವು ಸಂಕಲ್ಪ ಮಾಡಿದ್ದೀರಾ. ಇದನ್ನು ನಂಬಬೇಕು ಅಂತಲೇ ನನಗೆ ಈ ಫೋಟೋ ಕಾಣಿಸೋ ಹಾಗೆ ಮಾಡಿದ್ರೆ ಇಲ್ವಮ್ಮ? ಅಷ್ಟೇ ಅಲ್ವಮ್ಮ? ಅಷ್ಟೇ ಅಲ್ವಾ? ನಾನು ಈಗ ನಂಬ್ತಿದ್ದೀನಿ ಅಮ್ಮ. ನೈನಿ ಯಾವಾಗಲೂ ನಂಬಿದಾಳಮ್ಮ. ಅದಕ್ಕೆ ಅವಳನ್ನ ಹಾವು ಕೂಡ ಏನೂ ಮಾಡಲಿಲ್ಲ. ಅಲ್ಲದೆ ಕಾಲ್ಗೆಜೆ ತೆಗೆದು ನೈನಿ ಕೈ ಕೊಟ್ಬಿಟ್ಟು ಹೊರಟೋಯ್ತು ಅಮ್ಮ, ಹೊರಟೋಯ್ತು. ಇದೆಲ್ಲ ಒಂದು ಮಿರಾಕಲ್ ಥರ ಅನ್ನಿಸ್ತಿದೆ ಅಮ್ಮ. ತಿಳ್ಕೋಬೇಕಾಗಿರೋ ರಹಸ್ಯ ಏನೋ ಇದೆ ಅಂತ ನೈನಿ ಅಲ್ಲೇ ಹೇಳಿದ್ಲು ಅಮ್ಮ. ಇವಾಗ ನನ್ನ ಸಿಕ್ಸ್ತ್ ಸೆನ್ಸ್ ಹೇಳ್ತಿದೆ ಅಮ್ಮ. ಇದರಲ್ಲಿ ತಿಳ್ಕೋಬೇಕಾಗಿರೋ ರಹಸ್ಯ ಏನೋ ಇದೆ ಅಮ್ಮ. ತಿಳ್ಕೊತೀನಿ. ಖಂಡಿತವಾಗ್ಲೂ ಅದೇನು ಅಂತ ತಿಳ್ಕೊತೀನಿ. ನಿಂತ್ಕೋ. ಹೇಳಿ ಅಮ್ಮೋರೆ. ಏನ್ ಬೇಕು ಅಂತ ಕೇಳಬೇಕು. ಏನ್ ಬೇಕು ಅಮ್ಮೋರೆ? ಮನಃಶಾಂತಿ. ಅಬ್ಬಾ, ವಾಟ್ ಎನ್ ಎಕ್ಸ್ಪ್ರೆಷನ್ ಅಕ್ಕ. ಅರ್ಥ ಆಗದೆ ಇರೋ ಹಾಗೆ ಮುಖ ಹೇಗ್ ಮಾಡ್ಬೇಕು ಅಂತ ಯಾರಾದ್ರೂ ಕೇಳಿದ್ರೆ ಈ ನಯನಿ ಮುಖನೇ ತೋರಿಸ್ಬೋದು. ನಿಜವಾಗ್ಲೂ ನನ್ಗೆ ಅರ್ಥ ಆಗ್ತಿಲ್ಲ ಯಜಮಾನ್ರೆ. ಮನಃಶಾಂತಿ ಬೇಕು ಅಂದ್ರು ನಾನು ಎಲ್ಲಿಂದ ತಗೊಂಡ್ ಬರಕ್ಕಾಗುತ್ತೆ? ಅಬ್ಬಾ ಅಲ್ವಾ? ಮತ್ತೆ ಯಾರೋ ಎಲ್ಲಿ ಏನಾದ್ರೂ ಮಾತಾಡ್ಕೊಂಡ್ರೆ ನಿನಗೇನು? ಏನಾದ್ರೂ ಮಾಡ್ಕೊಳ್ಳಿ ನಿಂಗೇನು? ವಿಶಾಲ್ಗೆ ಹೇಳಿ ಇಲ್ದೇ ಇರೋ ಅನುಮಾನ ಎಲ್ಲ ಬರೋ ಹಾಗೆ ಮಾಡಿ ಏನು ಪಡ್ಕೋಬೇಕು ಅಂತಿದ್ಯಾ? ನೀವು ಜಾಸ್ಮಿನ್ ಅಮ್ಮೋರು ಫೋನಲ್ಲಿ ತಗೊಂಡಿದ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಲ್ವಾ ಅಮ್ಮೋರೆ? ಅಮ್ಮ ನಯನಮ್ಮ, ನಿನ್ ಪರ್ಫಾರ್ಮೆನ್ಸ್ಗೂ ನಮಸ್ಕಾರ. ನೀನು ಅತ್ಯದ್ಭುತವಾಗಿ ನಟಿಸ್ತೀಯ ಅಂತ ನಮಗ್ ಗೊತ್ತು. ಮತ್ತೆ ನೀನ್ ನಮ್ನ ಅದ್ರ ಬಗ್ಗೆನೇನಾ ಅಂತ ಈ ತರ ಬ್ಯೂಟಿಫುಲ್ ಎಕ್ಸ್ಪ್ರೆಷನ್ ಕೊಟ್ರೆ ನಮಗ್ ಹೇಗ್ ಅನಿಸ್ಬೇಡ? ನೀನೇ ಹೇಳು. ಕೇಳ್ತೆ ಯಜಮಾನ್ರೆ. ಡೈರೆಕ್ಟ್ ಆಗಿ ನಮ್ಮನೆ ಕೇಳ್ಬೇಕಿತ್ತು. ನಾನು ನನ್ನ ತಮ್ಮ ಗುಟ್ಟಾಗಿ ಮಾತಾಡಿ ಕುತಂತ್ರ ಮಾಡ್ತಿದೀವಿ ಅಂತ ನೀನ್ ಎಲ್ರೂ ಮುಂದೆ ಬಣ್ಣ ಹಚ್ಚಿದ್ರೆ ನಮ್ಮನ್ನೆಲ್ಲರೂ ಎಷ್ಟು ಕೀಳಾಗಿ ನೋಡ್ತಾರೆ ಅಂತ ನಿಂಗೇನೆ ಗೊತ್ತು. ನೀವು ಒಳ್ಳೇದೇ ಮಾತಾಡಿದ್ದೀರಾ ಅಲ್ವಾ ಮೋರೆ? ಅಪ್ಪಿ ತಪ್ಪಿ ಸೆನ್ಸರ್ ಇರೋ ಮಾತುಗಳನ್ನ ಆಡಿದ್ರೆ ನಮಗಿದ್ದಿದ್ ರೆಸ್ಪೆಕ್ಟ್ ಎಲ್ಲ ಬಾಳೆ ಎಲೆ ತರ ಹರಿದೋಗ್ತಿತ್ತಲ್ಲಮ್ಮ. ಅಷ್ಟಕ್ಕೂ ನಿನಗೆ ಯಾಕ ಅಂತ ಅನುಮಾನ? ಅನುಮಾನ ಅಲ್ಲ ಅಮ್ಮೋರೆ,
ಹಾಗೆ ಅನ್ನಿಸ್ತು ಅಷ್ಟೇ. ನಿನ್ನ ಹೊಡಿಬೇಕು ಅನ್ನಿಸ್ತಿದೆ. ಹೊಡಿ ಅಂತ್ಯಾ? ನಿನಗೆ ಹೇಳಬೇಕು ಅನ್ನಿಸ್ತು ಹೇಳ್ದೆ. ನಮ್ಮ ಅಕ್ಕಂಗೆ ಹೊಡಿಬೇಕು ಅನ್ಸುತ್ತೆ, ಹೊಡಿತಾಳೆ. ಪರವಾಗಿಲ್ವಾ ನಯನಮ್ಮ? ಕ್ಷಮಿಸ್ಬಿಡಿ ಅಮ್ಮವ್ರೆ, ನಾನು ಹಾಗೆ ಹೇಳಿದ್ದಕ್ಕೆ ನಿಮಗೆ ಬೇಜಾರಾಯಿತು ಅಂತ ನನಗೆ ಗೊತ್ತಾಯ್ತು. ಇನ್ನೊಂದ್ಸರ್ತಿ ಹೀಗೆ ಮಾಡಿದ್ರೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಸ್ವಲ್ಪ ನೀನು ಹುಷಾರಾಗಿದ್ರೆ ನಿನಗೆ ಒಳ್ಳೇದು. ಇವರು ನೋಡ್ತಿದ್ರೆ ನಾನು ಹಾಗೆ ಕೇಳಿದ್ದಕ್ಕೆ ಬೇಜಾರು ಮಾಡ್ಕೊಂಡು ಹಾಗಿಲ್ಲ, ಭಯ ಪಟ್ಟಿರೋ ಹಾಗಿದೆಯಲ್ಲ. ಅದಕ್ಕೋಸ್ಕರನೇ ಹೀಗೆ ಹೆದರಿಸ್ತಾ ಇದ್ದಾರೆ. ಗಾಯತ್ರಿ ಅಮ್ಮವ್ರ ತಿಥಿ ಬಗ್ಗೆನೇ ಮಾತಾಡಿದಿದ್ರೆ ಇವ್ರು ಯಾಕೆ ಇಷ್ಟೊಂದು ಭಯ ಪಡ್ತಿದ್ರು? ಹೇಗಿದ್ಯಾ ಬ್ರೋ? ಇದಕ್ಕಿಂತ ಹೀನಾಯವಾಗಿ ಯಾರೂ ಇರೋದಿಲ್ಲ. ದಿನಕ್ಕೆ ಮಿನಿಮಮ್ 2 ಬಟ್ಟೆನಾದ್ರೂ ಬದಲಾಯಿಸ್ತಿದ್ದೆ. 2 ತಿಂಗಳಿಂದ ಸಿಂಗಲ್ ಕಾಸ್ಟ್ಯೂಮಲ್ಲಿ ಇದ್ದೀನಿ ಗೊತ್ತಾ? ಅದನ್ನು ನಾನೇ ಹೋಗಿತಾ ಇದ್ದೀನಿ. ಕೂಲ್ ಬ್ರೋ. ಲಾಯರ್ ಜಗನ್ನಾಥ್ ಅವರು ಕೋರ್ಟಿಗೆ ಹೋದ್ರೆ ಮಗ ಜೈಲಿಗೆ ಹೋದ ಅಂತ ಜನರು ಮಾತಾಡ್ಕೊಂಡು ಇಡೀ ಊರಿಗೆ ಸ್ಪ್ರೆಡ್ ಮಾಡಿದಾರಂತೆ. ನಮ್ಮ ನೈನಿಗೆ ಏನಾದ್ರು ಮಾಡಿದ್ರೆ ಇದೇ ಪರಿಸ್ಥಿತಿ ನಿಮ್ಗೆ. ಆ ನೈನಿಯಿಂದ ನಮ್ಮ ಪ್ಲಾನ್ ರಿವರ್ಸ್ ಆಗಿ ನಿನ್ ಕಂಬಿ ಎಣಿಸೋ ಥರ ಆಯ್ತು. ಇಲ್ಲ ಅಂದಿದ್ರೆ ನಾವು ಕೋಟಿ ಎಣಿಸ್ತಿದ್ವಿ. ಅದೆಲ್ಲ ಒಂದು ಕನಸು ಅಂತ ಇಲ್ಲಿ ತಿಗಣೆ ಕೈಯಲ್ಲಿ ಕಚ್ಚಿಸ್ಕೋಬೇಕಾದ್ರೆ ಗೊತ್ತಾಯ್ತು. ಜೆಸ್ಸಿ, ಅನ್ನ ಕೂಡ ಬೆಂದಿರಲ್ಲ ನಿನಗೆ ಗೊತ್ತಾ? ಕೊಂಡ್ರೆ ದೇವಸ್ಥಾನದಲ್ಲಿ ಭಿಕ್ಷೆ ಹಾಕೋತಾರ ಮುದ್ದೆನ ಬಿಸಾಕ್ತಾರೆ. ಅದು ಕೂಡ ಐಸ್ ಕ್ರೀಮ್ ಕಪ್ ಸೈಜಲ್ಲಿ ಇಷ್ಟಿರತ್ತೆ. ಆಚೆಯಿಂದ ಪಾರ್ಸಲ್ ತರಿಸ್ಕೊಂಡು ಆರಾಮಾಗಿ ತಿನ್ನು ಅಂತ ನಿನಗೆ ಹೇಳಿದ್ನಲ್ಲ. ಸೆಕ್ಯೂರಿಟಿ ಗಾರ್ಡ್ಗೆ ದುಡ್ಡು ಕೊಟ್ಟಿದ್ದೆ ಬ್ರೋ. ಪ್ರತಿ ಸಲ ವರ್ಕೌಟ್ ಆಗಲ್ಲ. ಅವನೊಬ್ಬನಿಗೆ ದುಡ್ಡು ಕೊಡ್ತೀನಿ ಅಂದಿದ್ದಕ್ಕೆ ಮೊಬೈಲ್ ಕೊಟ್ಬಿಟ್ಟು ನಿನ್ನ ಜೊತೆ ಮಾತಾಡೋದಕ್ಕೆ ಬಿಟ್ಟ. ಇಲ್ಲಾಂದ್ರೆ ಏನಾಗ್ತಿತ್ತೋ ಏನೋ. ಎಲ್ಲಿ ನೇಣಾಕೊಂಡ್ಬಿಡ್ತೀನೋ ಅಂತ ಚಡ್ಡಿಲಿರೋ ಲಾಡಿನೂ ಕಟ್ ಮಾಡ್ಬಿಟ್ಟಿದ್ದಾರೆ ಗೊತ್ತಾ? ನೀನಷ್ಟು ಈಸಿಯಾಗಿ ಸಾಯಲ್ವೋ? ಬರೀ ಕೆಟ್ಟದನ್ನೇ ಯೋಚನೆ ಮಾಡೋ ನಿನಗೆ ನರಕ ಏನು ಅಂತ ಅನುಭವಿಸಿದ ಮೇಲೇನೆ ಟಿಕೆಟ್ ಕನ್ಫರ್ಮ್ ಮಾಡ್ತಾಳೆ ನನ್ನ ವಿಶಾಲಕ್ಷಮ್ಮ ತಾಯಿ. ಇದೆಲ್ಲ ನೈನಿಯಿಂದ ಬ್ರೋ. ಅವಳನ್ನ ಪಕ್ಕಕ್ಕಿಟ್ಟು ವಿಶಾಲ್ ನನ್ನನ್ನ ಮದುವೆ ಮಾಡ್ಕೋತಾನೆ ಅನ್ನೋ ಪ್ಲಾನ್ ಲಾಸ್ಟ್ ಮೂಮೆಂಟಲ್ಲಿ ವರ್ಕ್ ಆಗಲಿಲ್ಲ. ಇವಾಗ ನೋಡಿದ್ರೆ ಆ ವಿಶಾಲ್ ನೈನಿ ಒಬ್ರನ್ನೊಬ್ರು ಬಿಟ್ಟಿರಕ್ಕಾಗದೆ ಖುಷಿಯಾಗಿ ತಿರುಗಾಡ್ತಿದ್ದಾರೆ.
ವಿಷಯ ಗೊತ್ತಾ ಬ್ರೋ? ನಾನು ಆ ತಿಲೋತ್ತಮ ಆಂಟಿ ಪರಶುರಾಮ್ ಅಂಕಲ್ ಇಬ್ರು ಸೀಕ್ರೆಟ್ ಆಗಿ ಮಾತಾಡ್ತಿರೋದನ್ನ ಮೊಬೈಲಲ್ಲಿ ಶೂಟ್ ಮಾಡಿದೆ. ಆ ವಿಷಯ ಯಾರಿಗೂ ಗೊತ್ತಿರ್ಲಿಲ್ಲ. ಆದ್ರೆ ಆದ್ರೆ ಆ ನೈನಿಗೆ ಹೇಗೆ ಗೊತ್ತಾಯ್ತೋ ಗೊತ್ತಿಲ್ಲ, ಅವಳು ಕಂಡಿಡ್ದು ಬಿಟ್ಲು. ಎಷ್ಟು ಯೋಚನೆ ಮಾಡಿದ್ರು ಅವಳಿಗೆ ಹೇಗೆ ಗೊತ್ತಾಯ್ತು ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಎಸ್ ಜೆಸ್ಸಿ, ಅವತ್ತು ಆರ್ಚಿಡ್ ಫ್ಲವರ್ಸಲ್ಲಿ ಪಾಯ್ಸನ್ ಇದೆ ಅಂತ ಕಂಡು ಹಿಡಿದು ಬಿಟ್ಲಲ್ಲ. ಅವಳಿಗಿರೋ ಎಕ್ಸ್ಟ್ರಾ ಟ್ಯಾಲೆಂಟ್ ಏನು ಬ್ರೋ? ಅಯ್ಯೋ ಹುಚ್ಚರ, ಭವಿಷ್ಯದಲ್ಲಿ ಆಗೋ ಅಪಾಯ ನೈನಿಗೆ ಮೊದಲೇ ಗೊತ್ತಾಗತ್ತೆ ಅನ್ನೋ ವಿಷಯ ನಿಮಗೆ ಗೊತ್ತಿದ್ರೆ ತಾನೇ. ಜೆಸ್ಸಿ, ಅದು ಅವಳಿಗೆ ಹೇಗೆ ಗೊತ್ತಾಗುತ್ತೋ ನನಗೆ ಗೊತ್ತಿಲ್ಲ. ಅವಳಿಗೆ ಬರೋ ಅಪಾಯ ಹೇಗೆ ಬರುತ್ತೆ ಅಂತ ಗೊತ್ತೇ ಆಗಬಾರ್ದು. ಏನು ಮಾಡೋಣ? ಕಿಲ್ ಹರ್. ಬಾಯ್ ಮಣ್ಣಾಕ, ನಮ್ಮ ನೈನಿನೇ ಸಾಯಿಸ್ತೀರಾ? ಅವಳನ್ನ ಸಾಯಿಸೋದೇ ಸರಿ ಅಂತೀಯಾ? ಬೇರೆ ದಾರಿನೇ ಇಲ್ಲ. ನನ್ನನ್ನೇ ಜೈಲಿಗೆ ಕಳಿಸಿದಾಳೆ. ಇಲ್ಲಾಂದ್ರೆ ಇಷ್ಟು ಹೊತ್ತಿಗೆ ನೈನಿನ ನೆಲಸಮ ಮಾಡಾಕ್ಬಿಡ್ತಿದ್ದೆ. ಆ ಮನೇಲಿ ಏನ್ ಮಾಡ್ಬೇಕಂದ್ರೂ ಕಷ್ಟ ಬ್ರೋ. ಹೊರಗೆ ಕರ್ಕೊಂಡೋಗು. ಅವಳಿಗಿರೋ ಭಕ್ತಿಯಿಂದಾನೇ ಅವಳು ಪ್ರಾಣ ತೆಗಿಬೇಕು. ಹೌ? ಗಂಟೆ ನಾದೇಶ್ವರನ ದೇವಸ್ಥಾನದಲ್ಲಿ ಗಂಟೆ ಒಂದ್ಸತಿ ಹೊಡೆದ್ರೆ ಅದು 3 ಸತಿ ಕೇಳಿಸ್ಬೇಕು ಅನ್ನೋ ಸಂಪ್ರದಾಯ ಇದೆಯಲ್ಲ. ಬೇಡ್ಕೊ ಅಂತ ಹೇಳಿ ಕರೆಂಟ್ ಶಾಕ್ ಹೊಡೆಯೋ ಹಾಗೆ ಮಾಡಿ ಒಂದೇ ಒಂದ್ಸತಿ ಗಂಟೆ ಹೊಡೆಸು. ಗಾಟ್ ಇಟ್ ಬ್ರೋ. ಅಲ್ಲವಳು ಗಂಟೆ ಹೊಡೆದ್ರೆ ಅದಾದ್ಮೇಲೆ ಅವಳ ಶವದ ಮುಂದೆ ಶಂಖ ಊದ್ತಾರೆ. ಎಸ್, ಹಾಗೆ ನನ್ನ ಬಗ್ಗೆನೂ ಯೋಚನೆ ಮಾಡು. ಆದಷ್ಟು ಬೇಗ ನೀನು ಹೊರಗೆ ಬರ್ತೀಯ. ಅದಕ್ಕೊಂದು ಪ್ಲ್ಯಾನ್ ರೆಡಿ ಮಾಡಿದ್ದೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಬ್ರೋ. ಇದೇನಿದು ಹತ್ಕೋತಿಲ್ವಲ್ಲ?
ಅಮ್ಮ ನೈನಿ, ಟ್ಯಾಂಕ್ ತುಂಬಿ ನೀರ್ ಹರಿತಾ ಇದೆ, ಹೋಗಿ ಮೋಟರ್ ಆಫ್ ಮಾಡಮ್ಮ. ಸರಿ ದೊಡ್ಡಮ್ಮವ್ರೆ. ನೈನಿ, ನೈನಿ, ಹಲೋ ನೈನಿ ಮೇಡಮ್, ಸ್ವಲ್ಪ ಕಾಫಿ ಕೊಡ್ತೀರಾ? ನೈನಿ, ದೇವಿಯ ಸಾಕ್ಷಿಯಾಗಿ ನಿನ್ನ ಕುತ್ತಿಗೆ ತಾಳಿ ಕಟ್ಟಿದವನ ಪ್ರಾಣವನ್ನು ನೀನೇ ತೆಗಿತೀಯಾ? ಮತ್ತೆ ಮತ್ತೆ ಇದ್ಯಾಕ್ ನಂಗೆ ಕಾಣಿಸ್ತು? ಯಜಮಾನ್ರು ಎಲ್ಲಿದ್ದಾರೆ? ನೈನಿ, ಕಿಚನಲ್ಲೇ ಇದೆಯಾ?